ನೋಡಿ ಫೋಸ್ ಕೊಡ್ಲಿಕ್ಕೆ ಒಂದು ಬಟ್ಟೆ ಸಣ್ಣ ಹೌದು ಸಣ್ಣಕ್ಕ ಕಪ್ಪು ದೊಡ್ಡಕ್ಕ ಬಿಳಿ ನೋಡಿ ಇವರ ಕಪ್ಪು ತಮ್ಮ ಅದಕ್ಕಿಂತ ಕಪ್ಪು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮೊನ್ನೆ ವಿಡಿಯೋದಲ್ಲಿ ಹಾಕಿದ್ದೆ, ಮೊನ್ನೆ ಅಪ್ಲೋಡ್ ಮಾಡಿದ್ರಲ್ಲಿ ಸೀಮಂತ ಶಾಸ್ತ್ರ ಹಾಕಿದ್ದೆ. ಹಾಗೆ ಅದು ಹುಡುಗಿ ಮನೇಲಿ ಅದ್ದು, ಅಂದರೆ ನನ್ನ ಚಿಕ್ಕಪ್ಪನ ಮನೇಲಿ ಅದ್ದು. ಇವತ್ತು ಹುಡುಗನ ಮನೆಯಲ್ಲಿ ಸೀಮಂತ ಶಾಸ್ತ್ರ ಅಲ್ಲ, ಹುಡುಗಿಗೆ ಬಳಸೋದೊಂದು ಕಾರ್ಯಕ್ರಮ ಇದೆ ಅಷ್ಟೇ. ಹಾಗೆ ಅಲ್ಲಿಗೆ ನಾವು ಹೋಗ್ತಾ ಇದ್ದೇವೆ. ಅಲ್ಲಿದು ಕೂಡ ವ್ಲಾಗ್ ಮಾಡ್ತೇನೆ. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಾವು ಎಲ್ಲಿಗೆ ಹೋಗ್ತಿದ್ದೇವೆ? ನಾವು ಈಗ ಭವ್ಯನವರ ಮನೆಗೆ, ಕಟ್ಟೆ ಮನೆಗೆ. ಹೌದು, ನಾವೆಲ್ಲರೂ ಕೂಡ ಹುಡುಗನ ಮನೆಗೆ, ಇವಾಗ ನಾವೆಲ್ಲರೂ ಕೂಡ ಹುಡುಗನ ಮನೆಗೆ ಬಂದಿದ್ದೇವೆ. ಬೆಚ್ಚ ನೀರು ಹುಡುಗನ ಕಡೆಗೆ ಹೋಗಿ ಆಯಿತು, ಬಂದಾಯಿತು. ಜಾಸ್ತಿ ವೀಡಿಯೋಸ್ ಮಾಡಲಿಕ್ಕೆ ಆಗಲಿಲ್ಲ, ಮತ್ತು ನಾನು ಅಲ್ಲಿ ವೀಡಿಯೋಸ್ ಕೂಡ ಮಾಡಲಿಲ್ಲ, ನಂಗೆ ಸರಿಯಾಗಲಿಲ್ಲ ವೀಡಿಯೋ ಮಾಡಲಿಕ್ಕೆ. ಹಾಗೆ ಜಾಸ್ತಿ ವೀಡಿಯೋಸ್ ಕೂಡ ಆಗಲಿಲ್ಲ, ಯಾಕೆ ಅಂತ ಹೇಳಿದರೆ ನನಗೆ ಸರಿಯಾಗಲಿಲ್ಲ ವೀಡಿಯೋ ಮಾಡಲಿಕ್ಕೆ. ಹಾಗೆ ಸ್ವಲ್ಪ ನಾಚಿಕೆ ಆಗ್ತಾಯಿತ್ತು. ಹಾಗೆ ಮತ್ತು ಎಂತ ಅಂತ ಹೇಳಿದರೆ, ಮುಂಚಿನ ವೀಡಿಯೋ ಎಲ್ಲ ನೋಡಿ ಆಯಿತು, ನಾನು ಅಪ್ಲೋಡ್ ಮಾಡಿದ್ದೇನೆ. ಮತ್ತು ಇವತ್ತು ನಾನು ಹೋಗೋದು ಕೂಡ, ನಿನ್ನೆ ಬಂದೆ, ಇವತ್ತು ಇದ್ದೆ, ಇವತ್ತು ನೈಟೇ ಹೊರಡ್ತಿರೋದು. ಹಾಗೆ ಇದೇ ಥರ ನನಗೆ ಸಪೋರ್ಟ್ ಮಾಡಿ. ನಾನು ಮನೆಗೆ ಹೋಗೋದು ಕೂಡ, ಮನೆಗೆ ಅಂತ ಹೇಳ್ತೇನೆ, ಬೆಂಗಳೂರಿಗೆ ಹೋಗೋದು ಕೂಡ ಇದರಲ್ಲೇ ವೀಡಿಯೋಸ್ ಇರ್ತದೆ. ಎಲ್ಲರೂ ನನಗೆ ಲೈಕ್, ಶೇರ್ ಹಾಗೆ ಸಪೋರ್ಟ್ ಮಾಡಿ. ಆ ವೈರಸ್ ನೋಡ್ರೆ ನನ್ನ ಮನುಷ್ಯ ಅದ ಇದು ಮಾಡಿಕಿಲ್ಲ ನೋಡಿ. ಫೋಸ್ ಕೊಡ್ಲಿಕ್ಕೆ ಒಂದು ಬಟ್ಟೆ ಒಗ್ದು ಹಾಕ್ತಿದ್ದಾಳೆ. ಇಷ್ಟು ಬಟ್ಟೆಯಲ್ಲಿ ಇವಳ್ದು ಈಗ ಹಾಕಿದ ಡ್ರೆಸ್ ಮಾತ್ರ, ಬೆಳಿಗ್ಗೆ ಹಾಕಿದ ಡ್ರೆಸ್ ಎಲ್ಲಿಟ್ಟು ಇಲ್ಲಿ ನೋಡಿ, ಇದು ನಾನು ಹೋಗ್ದ ಡ್ರೆಸ್ ಬೆಳಿಗ್ಗೆ. ಸುಳ್ಳೆ ಹೇಳ್ದಿ ಇವಳು, ಬ್ಲಾಗ್ಗೋಸ್ಕರ ಸುಳ್ಳೆ ಹೇಳ್ದು. ಬ್ಲಾಗ್ಗೋಸ್ಕರ ಸುಳ್ಳು ಹೇಳ್ದಲ್ಲ, ಇದು ಅಮ್ಮ ಸುಳ್ಳೆ. ಹಾಗೆ ನೀ ಬ್ಲಾಗ್ ಅಲ್ಲ, ನಿಜವಾಗಿ ಸಹ ನೀ ಸುಳ್ಳೆ. ಸಾಕು ತಿಂದು ನೋಡಿ ಇವಳು ಚೊಳ್ಳೆ ಆಯ್ತಾ, ಇವಳು ಇರುದು ಸಪೂರ ನೋಡಿ ನೋಡಿ ಅಷ್ಟೇ ನೋಡಿ. ಅಕ್ಕ ಸಣ್ಣ ಹೌದು ಸಣ್ಣಕ್ಕ ಕಪ್ಪು ದೊಡ್ಡಕ್ಕ ಬಿಳಿ ನೋಡಿ ಇವಳ ಕಪ್ಪು. ತಮ್ಮ ಅದಕ್ಕಿಂತ ಕಪ್ಪು. ತಮ್ಮ ಲಕ್ಷಣ ಇದ್ದಾರೆ ಕಪ್ಪು. ಬೇಡ ವೀಡಿಯೋ ಮಾಡ್ಬೇಡ, ಸೂಪರ್ ಹಾಕಿಗೊಂದು ಸರಿ ಇತ್ತು. ಹಲೋ ಏ ದೀನ್ 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 ಮರ್ತೈತಂತೆ ದೊಡ್ಡಪ್ಪನಿಗೆ. ಅಕ್ಕ ಪಟ್ಟೆಗೆ ಇವತ್ತು ನಾನು ಹೋಗ್ತಿದ್ದೆ, ನಿಂಗೆ ಹೇಗೆ ಅನಿಸ್ತು? ಓಡ್ತಿದ್ದಾನೆ ವಿಡಿಯೋ ಮಾಡ್ಲಿಕ್ಕೆ ಹೋಗೋ ಬರ್ತಾನೆ ಆಯ್ತಾ. ಕೆಲವೊಮ್ಮೆ ಏನಾದ್ರು ಹೇಳಿದ್ರೆ ಅವನಿಗೆ ನಾಚಿಕೆ ಜಾಸ್ತಿ, ಹಾಗೆ ಹೋಗ್ತಾನೆ. ನೋಡುವ, ಅಮ್ಮನನ್ನು ತೋರಿಸ್ತೇನೆ, ಏನ್ ಹೇಳ್ತಾರೆ ಅಂತ ಕೇಳುವ. ನಾ ಫೋಟೋ ತೆಗಿತಾನೆ, ನಾವು ಹೋಗಕ್ಕೆ ತಿಳಿಸಿದ್ದು. ಇಲ್ಲಿ ನೋಡಿ ಬಟ್ಟೆ, ಇಲ್ಲಿ ಅಮ್ಮ ಬಟ್ಟೆ ಒಗಿತಾ ಇದ್ದಾರೆ. ಹಿಟ್ಟೆಲ್ಲ ಬೇಡ, ಎಂತಕ್ಕೆ ಸುಮ್ಮನೆ ಎರಡೆರಡು ಕೆಲ್ಸ. ನಂಗೆಲ್ಲ ಹಿಟ್ಟು ಇದು ನಮ್ಮ ಕೋಳಿಗೂಡು, ಇದು ನಮ್ಮ ನಾಯಿಗೂಡು. ನಾಯಿಯಲ್ಲಿಯೇ ಹೋಗಿದೆ. ಓ, ಇಲ್ಲೇ ಇದೆ ನಾಯಿ, ಇಲ್ಲಿ ಕಟ್ಟಿ ಹಾಕಿದ್ದೇವೆ ನಾಯಿ. ಈ ನಮ್ಮ ತೆಂಗಿನ ಮರ ಮಾತ್ರ ಹೋಗಿ. ಇದು ಹೆಂಗೆ ಹೋದು ಅಮ್ಮ? ಇದು ಹೆಂಗೆ ಹೋದಮ್ಮ? ಕುರುವಾಯಿಗೆ ತಿಂದದ? ಇದು ಸತ್ತೋಗಿದೆ ಪಾಪ. ಹಂಗಾರೆ ಆ ಸಣ್ಣ ಸಣ್ಣ ಬೆಂಡೆಲ್ಲ ಬೆಳ್ದದೇನಾ? ಬೆಳಕಿಲ್ಲ ನೋಡಿ ಅಂತೆ. ಆ ಸಣ್ಣ ಸಣ್ಣದೆಲ್ಲ ಇನ್ನು ಸತ್ತೋಗ್ಬೋದು ಅಂತೇಳಿ ಅನಿಸ್ತದೆ. ಸುಮ್ಮನೆ ವೇಸ್ಟ್. ಇಷ್ಟು ಬೆಳೆಸಿ ಅಷ್ಟು ಬೆಳೆದಿದೆ ಕೂಡ. ಎಲ್ಲ ಕುರುವ ಅಂತ ಹೇಳ್ತಾರೆ ಅದ್ರದ್ದು. ಇದು ಪರವಾಗಿಲ್ಲ.
ಹಾಗೆ ಕೊಕ್ಕೋ ಕೂಡ ಇದೆ. ತುಂಬಾ ಜನಕ್ಕೆ ಕೊಕ್ಕೋ ಅಂದ್ರೆ ಗೊತ್ತಿಲ್ಲ, ಕೊಕ್ಕೋ ಅಂದ್ರೆ ಎಂತ ಅಂತ. ಇದು ಕೊಕ್ಕೋ ಇತ್ತಲ್ಲ, ಎಂತ ಸಿಂಧು ಕೊಯ್ದುಟಾ? ತಂಗಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾಳೆ, ಯಾಕಂದ್ರೆ ಅದೆಲ್ಲ ಅವಳಿಗೆ ಆಗಿರ್ಬೇಕು, ಇದಕ್ಕೆ ನಾವು ಕೊಕ್ಕೋ ಹಣ್ಣು ಅಂತ ಹೇಳ್ತೇವೆ. ಹಾಗೆ ಮತ್ತೆ ಅಲ್ಲಿ ಕಾಣ್ತಿರೋದು ನಮ್ಮ ಚಾವಡಿ, ನಮ್ಮ ತರವಾಡು ಮನೆದು ಚಾವಡಿ ಉಂಟದು. ನಾಡ್ದು ಭೂತ ಕೋಲ ಎಲ್ಲ ಇದೆ, ನಾನು ಅದನ್ನು ತಪ್ಪದ ವಿಡಿಯೋದಲ್ಲಿ ಹಾಕ್ತೇನೆ, ನೀವೆಲ್ಲರೂ ಕೂಡ ನೋಡಿ ಆಯ್ತಾ. ಏಪ್ರಿಲ್ 21, 22ಕ್ಕೆ ಏಪ್ರಿಲ್ 25ಕ್ಕೆ ನಂದು ವ್ಲಾಗ್ ಬರ್ತದೆ, ಯಾಕೆಂದ್ರೆ ನಾವು ಫುಲ್ ಬಿಸಿ ಇರ್ತೇವಲ್ಲ ಹಾಗೆ. ನಾ ಹೋನೆ ಅಲ್ಲ ಅಮ್ಮ, ಅದಕ್ಕೆ ನಿಂಗೆ ಬೇಜಾರಾದ್ಲೆ ಕೆಲವೊಮ್ಮೆ ನಾ ಹೋಗಿ ಆದ ಮೇಲೆ ಬೇಜಾರಾದೆ. ಬಾಕನ ಖುಷಿ ಅದೇನಾ ಮಗಳು ಬಾತೂತ? ಹಾ ಇರ್ಲಿಕ್ಕೆ ನಾಚಿಕೆ ಆಗಿರ್ಬೇಕು. ನಿಂಗೆ ಹೆಂಗ ಅನ್ಸಿದೆ? ಮತ್ತೆ ಇದು ಮನೆಯವರಿಗೆ ಎಷ್ಟು ಬೊಗಳ್ತಿದೆ. ಓ ಈಗ ಪೋಸ್ಟ್ ಕೊಡ್ತು, ಆಗ ತನಕ ಬೊಗಳ್ತಿತ್ತು. ನೋಡಿ ನೋಡಿ, ಇವ ಹಿಂಗೆ ಮಾಡ್ದಕ್ಕೆ ಇವಾಗ ಇದು ಕಚ್ಚಿಗೆ ಬಾದು. ಇದು ಗೂಡಲ್ಲೇ ಇರ್ಬೇಕು, ಮನೆಗೆ ಯಾರಾದ್ರೂ ಬಂದ್ರೆ ಯಾರಾದ್ರೂ ತಿನ್ಬೋದು, ಅಷ್ಟು ಜೋರುಂಟು ಇದು. ಸಾಧ್ಯ ಇಲ್ಲ ತಿನ್ಲಿಕ್ಕೆ, ಪಾಪ ನಾಚಿಕೆ ಆಗ್ತುಂಟ ಅಂತ ಅದಕ್ಕೆ. ಇವಾಗ ನಾನು ನಿಮಗೆ ಒಂದು ಹಕ್ಕಿಯನ್ನು ತೋರಿಸ್ತೇನೆ ನಿಮಗೆ. ಯಾವುದು ಗೊತ್ತುಂಟ, ಅದು ನವಿಲು ತೋರಿಸ್ತೇನೆ. ಈಗ ನಾನು ಹೋಗುವಾಗ ಅದು ಹೋಗ್ಲಿಲ್ಲ ಅಂದ್ರೆ ಸಾಕು. ನೋಡಿ ಅಂತೆ ಹಾರಿ ಹೋಯ್ತದು. ಬೇಕಂದ್ರೆ ಆ ಕಡೆದು ಫುಲ್ ಕಾಡು, ಅಲ್ಲಿ ನವಿಲು ಆಗಿರ್ಬೋದು, ಆಮೇಲೆ ಕಾಡು ಹಂದಿ ಇದ್ದದೆಲ್ಲ ಅಲ್ಲಿ ಬರ್ತದೆ. ಹಾಗೆ ತೋಟದಲ್ಲಿ ಕೂಡ ಹಂದಿಗಳ ಕಾಟ ಇದೆ. ಹೊರಟು ರೆಡಿಯಾಗಿದ್ದೇನೆ, ಇವಾಗ ಹೋಗುದೇ ಇಲ್ಲಿಂದ. ಬಾಯ್ ಬಾಯ್. ಎಷ್ಟು ಸ್ಟೈಲ್ ರಾಣಿ, ಬಾಯ್ ಬಾಯ್. ನಾನು ಹೊರಟು ಬರುವ ಟೈಮಲ್ಲಿ ನಮ್ಮದು ಚಾವಡಿದು ಕೆಲಸ ಆಗ್ತಾ ಇತ್ತು. ಹಾಗೆ ಎಲ್ಲರೂ ಕೂಡ ಫ್ಯಾಮಿಲಿ ಅವರು ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಮತ್ತು ನನ್ನ ಕರ್ಕೊಂಡು ಹೋಗ್ಬೇಕಲ್ಲ ಅಂತೇಳಿ ಅಪ್ಪ ಅಲ್ಲಿಂದ ಹೊರಟು ಬಂದರು. ಹಾಗೆ ನಾನು ಮತ್ತು ಅಪ್ಪ ಬಸ್ ಸ್ಟ್ಯಾಂಡಿಗೆ ತನಕ ಹೋದ್ವಿ. ಅಪ್ಪ ನನ್ನ ಬಸ್ ಸ್ಟ್ಯಾಂಡ್ ತನಕ ಬಿಡಲಿಕ್ಕೆ ಬಂದರು. ಮನೆಯಿಂದ ಹೊರಟು ಬರುವಾಗ ಏನೋ ಒಂಥರ ಬೇಜಾರಾಗ್ತಿತ್ತು. ಅಂದರೆ ಇಲ್ಲಿ ಎಲ್ಲರೂ ಇದ್ದು ಅಲ್ಲಿಗೆ ಡ್ಯೂಟಿಗೆ ಹೋದ್ಮೇಲೆ ಅಲ್ಲಿ ಯಾರು ಕೂಡ ಇಲ್ಲ ಅಲ್ವಾ. ನಾವು ಹೋಗಿ ಬರೋದು, ಅಲ್ಲಿ ಡ್ಯೂಟಿಯಲ್ಲಿ ಇರೋರ ಜೊತೆ ಮಾತಾಡ್ತೇವೆ, ಆಮೇಲೆ ವಾಪಸ್ ಪಿ ಜಿಗೆ ಬಂದಮೇಲೆ ನಾವು ಒಬ್ಬರೇ ಆಗ್ತೇವೆ. ಹಾಗೆ ಇಷ್ಟೆಲ್ಲ ಕತೆ ಆಯಿತು ನಂದು ಹೋಗೋದು ಬರೋದು. ನಾನು ಊರಿಗೆ ಹೋಗಿ ಕೂಡ ಆಯಿತು, ಬಂದು ಕೂಡ ಆಯಿತು. 2 ದಿವಸಕ್ಕೋಸ್ಕರ ಹೋದ್ದು. ಆಮೇಲೆ ಬಸ್ಸಲ್ಲಿ ಬರೋದು ಅದೆಲ್ಲ ಜಾಸ್ತಿ ವೀಡಿಯೋಸ್ ಮಾಡ್ಲಿಕ್ಕೆ ಆಗಲಿಲ್ಲ, ಟೈಮ್ ಇರಲಿಲ್ಲ. ಮತ್ತು ಅಂದರೆ ನಾನೇ ಒಬ್ಬಳೇ ವೀಡಿಯೋ ಮಾಡ್ತಾ ಇರಬೇಕಲ್ಲ, ಅದಕ್ಕೆ ನನಗೆ ಸರಿ ಆಗ್ತಿರ್ಲಿಲ್ಲ. ಹಾಗೆ ಇದೊಂದು 8 ನಿಮಿಷದ ವೀಡಿಯೋ ಇರ್ಬೋದು. ಸೀಮಂತ ಶಾಸ್ತ್ರದ ವೀಡಿಯೋ ಹೇಳಿದಲ್ಲ, ಅದರಲ್ಲಿ ಅವಳದು ಫೋಟೋ ಹಾಕಲಿಲ್ಲ ನಾನು, ಯಾಕೆಂದರೆ ಸುಮ್ಮನೆ ಯಾಕೆ ಅಂತೇಳಿ ಹಾಕಲಿಲ್ಲ. ದೃಷ್ಟಿ ಅದೆಲ್ಲ ಇರ್ತದಲ್ಲ, ಸುಮ್ಮನೆ ಬೇಡ ಅಂತ ಹೇಳಿ. ಮತ್ತು ಅದು 1K ರೀಚ್ ಆಗುವ ಇದರಲ್ಲಿದೆ. ಹಾಗೆ ಅದನ್ನು ರೀಚ್ ಆಗಿಸಿ ಅದರ ಜೊತೆಗೆ ನನಗೆ ಎಲ್ಲರೂ ಕೂಡ ಆದಷ್ಟು ವಿಡಿಯೋ ಶೇರ್ ಮಾಡ್ತಾ ಹೋದರೆ ನನಗೆ ಮಾನಿಟೈಸೇಷನ್ ಆನ್ ಆಗ್ತದಲ್ಲ, ನೋಡುವ ಮುಂದೆ ಬರೋ ದಿವಸದಲ್ಲಿ ಮಾನಿಟೈಸೇಷನ್ ಆನ್ ಆಗ್ತದಾ ಇಲ್ವಾ ಅಂತ. ಇಷ್ಟು ದಿವಸ ನನಗೆ ವೀಡಿಯೋಸ್ ಮಾಡ್ಲಿಕ್ಕೆ ಕೂಡ ಆಗ್ತಿರ್ಲಿಲ್ಲ, ಯಾಕಂದರೆ ಅಷ್ಟೊಂದು ಟೈಮ್ ಇರ್ತಿರ್ಲಿಲ್ಲ. ಮತ್ತು ಊರಿಗೆ ಹೋದಾಗ ಸುಮ್ಮನೆ ಫ್ರೀ ಇರ್ತಿದ್ವಲ್ಲ, ಆ ಟೈಮಲ್ಲಿ ಮಾಡ್ತಿದ್ವಿ. ಇಲ್ಲಿಗೆ ಬಂದಮೇಲೆ ಬೆಳಗ್ಗೆ ಹೋದರೆ ಸಂಜೆ ಡ್ಯೂಟಿಗೆ ಬರೋದು, ಸಂಜೆ ಡ್ಯೂಟಿ ಮುಗಿಸಿ ಹೋಗೋದು, ಹೀಗೆಲ್ಲ ಆಗ್ತಲ್ಲ. ಹಾಗೆ ಟೈಮ್ ಸಿಗೋದಿಲ್ಲ. ಮತ್ತು ಕಂಟೆಂಟ್ ಏನಾದರೂ ಇರಬೇಕು, ಹಾಗೆ ಕಂಟೆಂಟ್ ಎಂತ ಕೂಡ ಇಲ್ಲ. ಅದಕ್ಕೆ ವೀಡಿಯೋಸ್ ಏನು ಹಾಕ್ತಿರ್ಲಿಲ್ಲ. ಮತ್ತು ಯೂಟ್ಯೂಬ್ ಸ್ವಲ್ಪ ಡೌನ್ ಆಗ್ತಾ ಬಂತು. ಇವಾಗ ಒಂದು ವೀಡಿಯೋ ಹಾಕಿದ್ದೇನೆ. ಇದೊಂದು ವೀಡಿಯೋ ಹಾಕಿದರೆ 8 ನಿಮಿಷದ 9 ನಿಮಿಷದ ವೀಡಿಯೋ ಇದೆ. ಹಾಗೆ ನಾನು ಈಗ ಊರಿಂದ ಇಲ್ಲಿಗೆ ಬಂದಾಯಿತು, ಬಂದಾಯಿತು 2 ದಿವಸಕ್ಕೆಲ್ಲ ಹೋದರೆ ಹೀಗೆ ನೋಡಿ. ಹೋಗುವಾಗ ಸರಿ ಇರ್ತೇವೆ, ಬರುವಾಗ ನಮಗೆ ಫುಲ್ ಕೋಲ್ಡ್ ಫೀವರ್ ಎಲ್ಲ ಆಗಿರ್ತದೆ. ಹಾಗೆ ಇದೊಂದು 10 ನಿಮಿಷದ ವಿಡಿಯೋ ಇರ್ಬೋದು. ಎಲ್ಲರೂ ಕೂಡ ಲಾಸ್ಟ್ ತನಕ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆಂತ ಅಂತ ಹೇಳಿದ್ರೆ, ಇದು ಇನ್ಸ್ಟಾಗ್ರಾಮಲ್ಲಿ ಸಿಂಚನಾ ಕೊಡಿ ಅಂತ ಸರ್ಚ್ ಮಾಡಿ ಎಲ್ಲರೂ ಕೂಡ ಫಾಲೋ ಮಾಡಿ. ಇದೇ ಥರ ನನಗೆ ಸಪೋರ್ಟ್ ಮಾಡಿ. ಇನ್ನೊಂದು ವ್ಲಾಗಲ್ಲಿ ಸಿಗುವ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.